जय जय नमः पार्वतीपति शिव हर हर महादेव. ಸಿದ್ಧಲಿಂಗೇಶ್ವರರ ಎಲ್ಲ ಲಿಂಗೇಶ್ವರರ ಸಿದ್ದರಾಮೇಶ್ವರರ ಈ ತ್ರಿಮೂರ್ತಿಯ ಘನಾಶರ ಪಡೆದಂಥ ನಮ್ಮ ಬಾಲ್ಯಯೋಗಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯಾರ ಶರಣ ಕಮಲಲ್ಲಿ ಸಾಷ್ಟಾಂಗ ಪ್ರಣಾಮ ಸೇವೆ ಸಲ್ಲಿಸುತ್ತಾ ಸಮರ್ಥ ಸದ್ಗುರು ಎಲ್ಲ ಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾರ ಶರಣ ಕಮಲಲ್ಲಿ ಜನ್ಮ ಜನ್ಮಾಂತರ ಸೇವೆ ಸಲ್ಲಿಸುತ್ತಾ ಅದರಂತೆ ಮಠದೊಳಗೆ ಭಾಗಿಯಾಗುವಂಥ ಮಠದ ಹಾಳು ಕುಳಿತಿರುವ ಸಮಸ್ತ ಭಕ್ತಾದಿಗಳ ಮನದಲ್ಲಿದ್ದಂಥ ಭಕ್ತಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಸುಗಂಧವಾದ ಜೀವನದೊಳಗೆ ಸಂಘ ಬಹಳಷ್ಟು ಮಹತ್ವ. ಇವತ್ತಿನ ವಿಷಯನೇ ಸಂಘ. ಶರಣರು, ಸಂತರು, ಪೀರ್ ಪೈಗಂಬರು, ಹರಗರು, ಚರಮೂರ್ತಿ, ವೇದ ಶಾಸ್ತ್ರ, ಪುರಾಣ, ಬೈಬಲ, ಪುರಾಣ ಸಾರಿ ಸಾರಿ ಹೇಳ್ತಿಕ್ಕಿ ಹೇ ಮಾನವ ಎಚ್ಚರಾಗಂತ ಹರಗರು, ಚರಮೂರ್ತಿ ಪದೇ ಪದೇ ಹೇಳ್ತಾರಂತೆ. ಯಾವಾಗಲೂ ಸದಾ ಬರೀತಿ ಮಹಾಮಂಟಪ ಹೇಳ್ತಿಕ್ಕಿ ಹೇ ಮಾನವ ಎಚ್ಚರಾಗು. ಇವತ್ತಿನ ಮಹಾಮಠದ ವಿಷಯ ಸಂಘ. ಕುಸ್ಸಂಗ ಮತ್ತು ಸತ್ಸಂಗ ಎರಡೂ ಬರ್ತಾವ ಬಳಿ. ಇವತ್ತಿನ ವಿಷಯ ಸಂಘದ. ಯಾಕೋ ಕುಸಂಗ ಬಂದಿಲ್ಲ, ಸತ್ಸಂಗ ಬಂದಿಲ್ಲ. ಸಂಘ ಅಂದ್ರೆ ಹೆಂಗ? ಜೀವನದೊಳಗೆ ಸಂಘ ಜರುಗದ, ಸಂಘ ಬೇಕ. ಸಂಘ ಇಲ್ಲ ಅಂದ್ರೆ ಮಹತ್ವ ಇಲ್ಲ. ಯಾಕಂತ ಕೇಳಿದ್ರೆ ಈ ಮಾನವಳ್ಳೆ ಜನ್ಮ ಅನಂತ ಯೋನಿಗಳಿಗೆ ಬಂದದ. ಅನಂತ ಯೋನಿ ತಿರುಗಿ ಬಂದದ. ಈ ಮಾನವಳ್ಳ ಜನ್ಮ ಸಿಕ್ಕಿದ ಇದಕ್ಕೆ ಭಾಳ ಅನುಭವದಿಂದ, ಅರ್ಥದಿಂದ, ಭಾಳ ವಿಚಾರದಿಂದ, ಭಾಳ ಆಚಾರದಿಂದ, ಭಾಳ ಅಪರೂಪದಿಂದ ತೆಕ್ಕೋಬೇಕಾಗಿದೆ. ಇದಕ್ಕೆ ಇದು ಬಂತು ಹಿಂಗೆ ಹೋಗಿಲ್ಲ. ಇದು ಭಾಳ 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 ಪುಣ್ಯದ. ಇದು ಭಾಳ ಕಿಮ್ಮತ್ತಿನ ತೀಸಿ ಕಿಮ್ಮತ್ತು ಕೊಡ್ಬೇಕಾಗ್ಯದ. ಕಿಮ್ಮತ್ತಿನ ತೀಸಿ ಕಿಮ್ಮತ್ತು ಬೇಕಾಗಿಲ್ಲ. ಬೇಕಂದ್ರೆ ಕಿಮ್ಮತ್ತಲ್ಲಿ ಎಲ್ಲದೋ ಆ ತೀಜಿ ಕಿಮ್ಮತ್ತಿನ ಮಹತ್ವದಲ್ಲಿ ಇಲ್ಲ. ಅನಂತ ಯೋನಿದೊಳಗೆ ಕತ್ತಿ ಕುದುರೆ ಕೋಳಿ ಜೀವನದೊಳಗೆ ಹರಗರು, ಚರಮೂರ್ತಿಗಳು ಹೋದರು. ಹರ ಯೋನಿದಾಗ ಎಲ್ಲ ಸಿಕ್ಕಿದ. ಬೇಕಂದ್ರೆ ಮಾನವ ಜನ್ಮದ ಯೋನಿಯೊಳಗೆ ಭಾಳ ಮಹತ್ವದ, ಮಾಧುರ್ಯ ಅದ. ಹೆಂಗಂತ ಕೇಳಿದ್ರೆ ಮಾತ್ರ ಕತ್ತಿ ಸಿಕ್ತು, ಕುದುರೆ ಸಿಕ್ತು, ಎಲ್ಲದರ ಹೆಣ್ಣು ಮಕ್ಕಳು ಸಿಕ್ಕಿ ತೀಜಿನ ಸಿಕ್ಕಿಲ್ಲ ಅಂದಿಲ್ಲ. ಮೋಹ ಎಲ್ಲದರೊಳಗದ. ಹೆಣ್ಣು ಮಕ್ಕಳು ಇಲ್ಲದೆ ಜೀವನದೊಳಗೆ, ಮಕ್ಕಳಿಲ್ಲದ ಜೀವನ ಎದುರು ಇಲ್ಲ. ಹರ ತೀಜಿನಾಗ ಎಲ್ಲ ಅದ. ಮೋಹ ತೀಜ್ ಇಲ್ಲ. ಇದೇ ಮಾನವ ಜನ್ಮದಾಗ ಬಿಟ್ಟು ಹರ ಜನ್ಮದ ಮೋಹದ ನಿನಗೆ ಸೇಮ್ ಮಕ್ಕಳು, ಸೇಮ್ ಹೆಂಡತಿ, ಸೇಮ್ ಎಲ್ಲ ಅದ. ಏನು ಫರಕಿಲ್ಲ. ಆದ್ರೆ ಮಾನವಳ್ಳೆ ಜನ್ಮ ಬಂದಿನ ಜೀವನದೊಳಗೆ ಸ್ವಲ್ಪ ಚೇಂಜ್ ಆಗಿ. ಯಾಕಂತ ಕೇಳಿದ್ರೆ ಶಾಶ್ವತ ಇಲ್ಲ. ಇದು ನಾಶವಂತದ. ಅದು ಅಜ್ಞಾನ ಸ್ವರೂಪ ಇತ್ತು, ನಿಮಿತ್ತ ಇತ್ತು. ಇದು ಅಪರಂಪಾರದ. ಈ ಜನ್ಮದ ಅಂತಿಲ್ಲ. ಮಾನವ ಅಂದ್ರೆ ಮಹಾಂತ, ಸಾಕ್ಷಾತ್ ಭಗವಂತ, ಅನಂತ ಅಪರಂಪಾರ. ಎಲ್ಲ ಜನ್ಮ ನಿಚ್ಚೋಡಿದು. ಎಲ್ಲ ಜನ್ಮದ ಜುಟ್ಟ ಕೈದಾಗ ಅಷ್ಟು ತಾಕತ್ತೊಳಗೆ ಮಾನವ ಜನ್ಮದೊಳಗೆ. ಬರೀ ಬಂತು, ಸೂರ್ಯ ಬಂದ, ಎದ್ದೇವಿ, ಉಂಡೇವಿ, ಮೆದಳ್ಕೊಂಡು ಬಂದೇವಿ, ಮತ್ತು ಉಂಡೇವಿ, ಮಾತು ಹೇಳಿದೇವಿ. ಇದೇ ಇಲ್ಲ ನಮ್ಮ ಜೀವನ. ಸಮಯ ನಡೆದ. ಇದು ಸಮಯ ನೋಡ್ಬೇಡ. ಬಂದು ಸೂರ್ಯ ಮುಳುಗವನ, ತೇಲವನ, ಮತ್ತು ಮುಳುಗವನ, ಹುಟ್ಟವನ, ಮುಳುಗವನ ನಡೆದ. ಸಮಯ ನೋಡೋದು ಬೇಡ ನಮಗೆ. ಸಮಯ ಬಿಟ್ಟು ಪರ್ಯಾಯ ಆಗದ ನಮಗೆ. ಸಮಯ ಹೆಂಗೆ ನಡೆದ? ನಾವು ಕುಂತರು ನಡೆದ, ಕೊಡೋ ನಡೆದ, ಮಕ್ಕಳು ನಡೆದ, ಉಂಡ್ರು ನಡೆದ, ಉಮ್ಮರು ನಡೆದ, ಹ್ಯಾಮಿ ನಡೆದ ಸಮಯ. ಅದ್ರ ಸಮಯ ನಾವು ಕ್ಯಾಚ್ ಮಾಡ್ಬೇಕು. ಸಮಯ ಕ್ಯಾಚ್ ಮಾಡೋ ಮಹತ್ವ ಅದ. ಈ ಜನ್ಮದ ಸಾರ್ ಇದ್ಯದ. ಹೆಂಗಂತ ಕೇಳಿದ್ರೆ ಸಂಘ. ಭಾಳ ಅಲೆಗ. ಸಮುದ್ರದೊಳಗೆ ಒಂದು ತೊಗರಿ
ಆ ಟೋಕ್ರಿ ಯಾವ ವ್ಯಕ್ತಿ ಟೋಕ್ರಿ ನಡೆಸ್ತಾನೋ ಆ ಟೋಕ್ರಿ ನಡೆಸಿದ ಮನುಷ್ಯ ಒಂದು ಗೊತ್ತಿರ್ತದ, ಒಂದು ಸಂಗಳಿ ಕಟ್ತಾನಂತ. ಸಂಗಳಿ ಕಟ್ಟಿ ಹೊರಗೆ ಗೂಡು ಜಯ ಆಗ್ತಾನಂತ. ಅವನು ಗೂಟು ಹೊಡೆದು ಆದ್ರೆ ಸಮುದ್ರದಾಗ ಹೋಗೋ ಟೈಮ್ನಾಗ ಆ ಸಮುದ್ರದಾಗ ಹೋಗೋ ಟೈಮ್ನಾಗ ಅಲೆಯಿಂದ ಆ ಸಮುದ್ರದಿಂದ ಆ ಸಮುದ್ರದಾಗ ಟೋಕ್ರಿ ಹೋಗೋ ಟೈಮ್ನಾಗ ಅಲೆಯಿಂದ ಅಲೆಯಿಂದ ಟೋಕ್ರಿ ಆಡ್ತದ ಪೂರ ಅಂತ. ಬಟ್ ನಾವು ಎಂದು ಕುರಲ್ಲಿ ವ್ಯಕ್ತಿ ನಾವು ಯಾವನೋ ಸಮುದ್ರಗಳಿಗೆ ಹೋದೆವೋ ಅಲ್ಲೂ ಅಲ್ಲಿ ಆಡ್ತದ. ಎಲ್ಲ ಆಡ್ತದ, ಟೋಕ್ರಿ ಆಡ್ತದ. ನಿಂತಿನ ಟೋಕ್ರಿನೂ ಅಳ್ಳಾಡ್ತದ. ನಾವು ಬಲ್ಲು ನಿಂತೇವ್ರು ಟೋಕ್ರಿ ಹಿಡಿತು ಅಂತ ತಿಳ್ಕೊಂಡು ನಾವು ಎಲ್ಲ ಸುಳ್ಳು ಮಹತ್ವ ಇಲ್ಲ. ಯಾಕಂದ್ರೆ ಟೋಕ್ರಿ ಎಲ್ಲಿರ್ತದೆ ಸಮುದ್ರ ಹಾಕಿದ್ರೆ ಕಮ್ಸೆ ಕಮ್ ನೀರ ಒಂದು 15-20 ಫೀಟ್ ನೀರು ಎಲ್ಲಿರ್ತೋ ಆ ಜಾಗದಲ್ಲಿ ಇರ್ತದೆ. ಅದು ಸುತ್ತ ಹೊಡೆದಿರಲ್ಲ ಸಮುದ್ರ ನಿಂದ್ರಲಾಕೆ 15-20 ಫೀಟ್ ಎಲ್ಲಿ ನೀರು ಇರ್ತೋ ಆ ಜಾಗದಲ್ಲಿ ಇರ್ತದೆ. ಯಾಕೆ ಕಮ್ಮಿ ನೀರಿದ್ದು ಮುಳುಗೋದು ಕಪ್ಪ ಟೋಕ್ರಿ ಮುಳುಗ್ತದೆ. ನೀರು ಎಲ್ಲಿ ಕಮ್ಮಿ ಇರ್ತಾವೋ ಆ ಜಾಗದಾಗ ಕಪ್ಪ ಮುಳುಗ್ತದೆ. ನೀರು ಎಲ್ಲಿ ಹೆಚ್ಚಿರ್ತಾವೋ ಆ ಜಾಗದಾಗ ಮುಳುಗಲ್ಲ ಅದು. ಅದು ನಾವು ಜೀವನದೊಳಗೆ ನಾವು ಏನು ಕುನ ಇಲ್ಲ. 15-20 ಫೀಟ್ ನಮ್ಗೆ ಹೆಚ್ಚು ನೀರು ಒಳಗಂದ್ರೆ ಅದು ಕಡಿಗೆ ಬರಲ್ಲ. ಕಡಿಗೆ ಬಂದ್ರೆ ಮುಳುಗ್ತದೆ. ನಾವು ಅಂತೀವಿ ಹ್ಯಾಂಗೆ ನೀರಿನ ಹಂಗೆ ಜಾಜ್ ಹ್ಯಾಂಗೆ ಓಡಾಡೋ ಟೈಮ್ನಾಗ ಹೆಂಗೆ ಅಲೆ ಬರ್ತಾವೆ ಹಂಗೆ ನಿಂತಾಗ ಭೀ ಅಲೆ ಬರ್ತಾವೆ ಒಳಗಂದ್ರೆ ನಾವು ನಡೆ ಟೈಮ್ನಾಗ ಹೆಂಗೆ ಅಲೆ ಬರ್ತಾವೆ ಹಂಗೆ ನಿಂತ ತಿಳ್ಕೊಳತ್ತೀವಿ. ಬಟ್ ನಾವು ಹೇಳ್ತೀವಿ ಜಾಜ್ ನಡೆತ್ತ ಬಳಿಕಂದ್ರೆ ನಮ್ಮ ಜಾಜ್ ನಡೆತಿಲ್ಲ, ನಮ್ಮ ಜಾಜ್ ನಿಂತಿದ್ದ ಬಳಿಕ ನೀರು ಅಲೆ ಹೊಡ್ಯತಾವ ಹೊಡ್ಯತಾವ ಬಳಿಕಂದ್ರೆ ನಡೆದೇ ಫರಕ್ ಅದ, ನಿಂತಿದ್ದೇ ಫರಕ್ ಅದ. ನಡೆದ ನಾವು ಒಂದು ನಯ್ಯ ಪಾಸ್ ಐತೀವಿ, ಒಂದು ದಡ್ಡಿಗೆ ಹೋಯ್ತೀವಿ, ಒಂದು ಕಡಿಗೆ ಹೋಯ್ತೀವಿ, ಒಂದು ದಿವಸನ ಆಯ್ತದ, ಅದು ಯಾರ ಚಲೋ ಖರಾಬ್ ಆಯ್ತದ. ಹೊರತ ನಿಂತಿನ ಜಾಗದಾಗ ನೀವು ಸಾಯವರ ನಿಂತು ನಾವು ಅಲ್ಲಿಂದ ನಿಂತೇವೆ ಹೊರತ ನಾ ಹಿಂದಕ್ಕೆ ಹೋಗಲ್ಲ, ಮುಂದಕ್ಕೆ ಹೋಗಲ್ಲ. ಮಳೆ ಹೆಚ್ಚು ಬಂತದ ಮುಳುಗೋದು ಟೋಕ್ರಿ ನುಗ್ತದ. ಆಗ ಮಳೆ ಬೆಳಿಲ್ಲ ಅಂದ್ರೆ ಕಮ್ಮಿ ಆಯ್ತದ ಬಳಿಕಂದ್ರೆ ಏನು ಮಾತು ನಾ ಹಿಂದಕ್ಕೆ ಹೋಗೋದಿಲ್ಲ, ಮುಂದಕ್ಕೆ ಹೋಗೋದಿಲ್ಲ. ದಿನ ವ್ಯರ್ಥ, ಸಮಯ ವ್ಯರ್ಥ, ಅವತ್ತೇನು ಎಲ್ಲ ಸಮಯ ವ್ಯರ್ಥ. ಹಾಗೆ ನಮ್ಮ ಜೀವನದಾಗ ಭಾಗಿದ್ದೀವಿ. ನಿಂತಿನ ಟೋಕ್ರಿ ಜಗ್ಗಿದ್ದೀನಿ ಹೇಳೋರು. ನಾವು ಯಾರು ನಿಂತಿನ ಟೋಕ್ರಿ ಜಗ್ಗಬಾರ್ದು. ಹೆಂಗಂತಂದ್ರೆ ಈ ಮೋಹ ಎಂಬ ಸ್ವರೂಪ ನಿಂತಿನ ಟೋಕ್ರಿ ತಪ್ಪಲೆ ಇದು. ಈ ಮೋಹ ಎಂಬ ಸ್ವರೂಪ ನಿಂತಿನ ಟೋಕ್ರಿ ತಪ್ಪಲೆ ಇದು. ಜೀವನದಾಗ ಅಲೆ ಭಾಳ ಅದ, ಭಾಳ ಚಂದ ಕಾಣತ್ತದ. ಟುಮುಕು ಭಾಳ ಚಂದ ಕಾಣತ್ತದ. ಹಾದಿ ಹೋಗೋದಿಲ್ಲ, ಹಾದಿ ಸಿಗೋದಿಲ್ಲ. ಇದೊಂದು ಹೊಡೆದಿಲ್ಲ, ಇವಾಗ ಹುಟ್ಟು ಹೊಡೆದಿಲ್ಲ, ನಾವು ಮುಂದಕ್ಕೆ ಹೋಗಿಲ್ಲ. ಬಟ್ ಆ ಟೋಕ್ರಿಯಲ್ಲಿ ಅಳ್ಳೋದು ಬಿಟ್ಟಿಲ್ಲ. ಅದು ಮಸ್ತ್ ಅಳ್ಳಾಡೋದಲ್ಲೇ ಕುಂತು ಮಸ್ತ್ ಭಾರಿ ಅಳ್ಳೋದು. ಬಟ್ ಆ ನೀರಿನಾಗ ಆ ಜಾಜ್ ಇಜ್ಜಿ ಆ ಅಲೆ ಅಲ್ಲಿ ಹೊಡೆದು ಜಗತ್ತಿಂದ ಅಲ್ಲೇ ಹಾಳಾಕೆ ಬೇಕಂದ್ರೆ ನಾ ಜಾಜ್ ಮುಂದಕ್ಕೆ ಹೋಗಿಲ್ಲ, ನಾ ಟೋಕ್ರಿ ಮುಂದಕ್ಕೆ ಹೋಗಿಲ್ಲ, ನಾ ಹಿಂದಕ್ಕೆ ಬಂದಿಲ್ಲ. ಇವನು ಅಲ್ಲೇ, ಇವ್ ಸಂಗಳಿ ಅಲ್ಲೇ, ಇವನು ಅಲ್ಲೇ, ಇವ್ ಸಂಗಳಿ ಅಲ್ಲೇ. ದಿನ ಹೋಯ್ತು, ಮಾತು ಹೋಯ್ತು, ಒಂದಕ್ಕೊಂದು ದಿಕ್ಕತ್ತಿಲ್ಲ, ಜನ್ಮ ವ್ಯರ್ಥ ಆಯಿತು. ಹಾಗೆ ನಮ್ಮ ಜೀವನದೊಳಗಿಂದ ಸುಗಂಧವಾದ ಸಂದರ್ಭದಾಗ ಭಾಗಿಯಾಗಿದ್ದೀವಿ. ಕಟ್ಟಿನ ಟೋಕ್ರಿ ಹೆಂಗೆ ನಾವು ಜೊಗಿದ್ದೇವೋ ಹಂಗೆ ನಮ್ಮ ಜೀವನದೊಳಗೆ ಮಾಯ ಎಂಬ ಸ್ವರೂಪಗಳು ನಾವು ಕಟ್ಕೊಂಡು ಕುಂತೀವಿ. ಒಳಗೆ ನಾವು ಹಿಂದಕ್ಕಿಲ್ಲ ಮುಂದಕ್ಕಿಲ್ಲ, ನಾವು ಜೀವನದಾಗ ನಾವು ಕಳೆದೋಗಿದ್ದೇವೆ. ಕಳ್ಯಾರ್ದ ಸಂಘ ಮಾಡ್ರಿ, ಸಂಘ ನಮ್ಮ ಜೀವನದಾಗ ಮುಂದೆ ಕುಳಿತದ. ಬಾಯಿ ಬಂದಂಗೆ ಮಾಡಬೇಡ್ರಿ, ಕೈಗೆ ಬಂದಂಗೆ ಮಾಡ್ಲಾಕ್ಕೆ ಹೋಗ್ಬೇಡ್ರಿ, ಕಣ್ಣಿಗೆ ಕಣ್ಣಿಂದ ಮಾಡ್ಲಾಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ಏನು ಸಂಘ ಬರೋದಿಲ್ಲ, ಸಂಘ ಬರೋದಿಲ್ಲ, ಸಂಘ ಏನು ಕೆಲಸ ಕೊಡೋದು ಇಲ್ಲ. ಯಾಕಂದ್ರೆ ನಿಮಿತ್ಯ ಟೈಮ್ ಪಾಸ್ ಅದ ಅಷ್ಟೇ. ನೋಡ ಭಾಳ ಚಂದ ಕಾಣಿಸ್ತದೆ, ಮಾಡ್ಲಾಕೆ ಅಂಬಿಲ್ಲ. ಜೀವನ ಹಿಂಗದ. ಇವತ್ತು ನಾವು ಭಾಳ ಚಂದ ಅಲ್ಲಿ ಉಟ್ಕೊಂಡು ದಿನ ಹೋಯ್ತದ. ಇವತ್ತು ನಾವು ಉಟ್ಕೊಂಡ್ರೆ ಭಾಳ ಚಂದ ಮುಂದಕ್ಕೆ ಹೋಯ್ತದ. ನಾವು ಉಂಡ್ರೂ ಮುಂದಕ್ಕೆ ಹೋಯ್ತದ, ಉಂಬೋದ್ರೂ ಮುಂದಕ್ಕೆ ಹೋಯ್ತದ. ಹೊರಕಂದ್ರೆ ಜೀವನ ಉಂಬರಿಂದ ಉಟ್ಕೊಂಬರಿಂದ ಇದು ಬೇಕಾಗಿಲ್ಲ. ಜೀವನ ಅಮೂಲ್ಯ ಹೋಗೋದು. ಇವತ್ತು ಸಮಸ್ತ ಯಲ್ಲಾಲಿಂಗ ಮಹಾಪ್ರಭು, ಲಚ್ಚಣ ಸಿದ್ಧಲಿಂಗ ಆಗಲಿ, ಸಿದ್ದರಾಮೂರ್ತಿ ಆಗಲಿ, ಇವತ್ತಿನ ಮಹಾಂತ ಆತ್ಮ ನಡೆದವಲ್ಲ ಇವೆಲ್ಲ ಜೀವನದೊಳಗೆ ಅವರು ಟೋಕ್ರಿಗೆ ನೋಡಿದವ, ಅವ್ರನ್ನೂ ನಯ್ಯ ಪಾಸ್ ಮಾಡ್ತಾವ. ಅವ್ರು ಧಡ್ಡಿಗೆ ನೋಡಿದವ, ಆ ಪರಮುಕ್ತಿ ಪಾಲನಲತ್ತದ. ನಮ್ಮ ಜೀವನದಾಗ ನಾವು ಧಡ್ಡಿಲ್ಲ, ನಾ ಟೋಕ್ರಿ ಇಲ್ಲ, ನಾ ಅಲೆ ಇಲ್ಲ, ನಾ ದಿಕ್ಕಿಲ್ಲ. ನಮ್ಮ ಎಲ್ಲಿ ನಿಂತೇವೆ ಅಲ್ಲೇ ಜಂಗಿಲ್ಲತ್ತೇವಿ. ನಾವು ಊರಿಗೆ ಹೋಗೋದಿಲ್ಲ, ನಾವು ಬರೋದಿಲ್ಲ. ಅಡ್ಡಾಗಿ ತೀಜಿಗೆ ಮರಳಾಗಿ ನಾವು ಬಾಯ್ತಿರ್ತೇವೆ. ಎಲ್ಲಿ ಕಾಣಿಸ್ತೋ ಅಲ್ಲಿ ಕುಂತೇವೆ, ಮಾತು ಮುಗಿತು. ಅರ್ಥ ಆಗಿದ್ರೆ ನಾವು ಹೇಳೋ ಮಾತು ನಾ ಇನ್ನು ಮುಚ್ಚಿಕ್ಕಿದ್ದೆವು, ಹೊರಗೆ ಹೊಂಟೆವು. ಯಾಕೆ ಮಾತಾಡ್ಬೇಕಂದ್ರೆ ಇದು ಸಂಸ್ಕಾರ ಬೇಕು ಮೇನ್ಪಂಡಿ. ನಮ್ಗೆ ಅನ್ಕೊಂಡದ ರೀ, ನಮ್ಗೆಲ್ರಿಗೆ ಅನ್ಕೊಂಡದ. ಅಯ್ಯೋ ಕೊಡ್ಸೋನ್ಸರು ಅಂತೀಯ, ಅಯ್ಯ ಕೊಂತ ಹಂಗೆ ಅಂತೀಯ, ಅಯ್ಯ ಹಿಂಗೆ ಅಂತೀಯ, ಹಂಗ ಅಯ್ಯ ಶಾಣೆ ತಗೋ, ಶಾಣೆ.
ಇದಕ್ಕೆ ಬಿಟ್ಟು ನಾವು ಏನು ಕಲ್ತಿಲ್ಲ, ಏನು ಕಲಿಯೋದಿಲ್ಲ, ನಮಗೆ ಬರ್ತಲೆ ಬರೋದಿಲ್ಲ, ನಾ ಬಂದಿಲ್ಲ ಜೀವನದೊಳಗೆ. ನಿಂದ್ಯ 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 ಪುಕ್ಷಡಿ ತಿಂಬ 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 ಜೀವನದ ಬಿಟ್ಟು ಮತ್ತೆ ಯಾರಿಲ್ಲ ಜೀವನ. ಸ್ವಲ್ಪ ಚೇಂಜ್ ಆಗ್ರಿ. ತಿಂಬೋದು ಮಹತ್ವಾಗಿಲ್ಲ, ನಿಂದೆನೂ ಮಹತ್ವಾಗಿಲ್ಲ. ಯಾರ್ಯಾರು ಮಾಡ್ಯಾವ ಮಾಡಿ ಹೋಗ್ಯಾವ, ಯಾರು ಮಾಡಿಲ್ಲೋ ಮಾಡಿ ಹೋಗಿಲ್ಲ, ಯಾವ ಎಲ್ಲಿ ಹೋಗ್ಯಾನ ಹೋಗ್ಯಾನವ, ಯಾವ ಹೋಗಿಲ್ಲೋ ಹೋಗಿಲ್ಲ, ಯಾವ ನಡ್ಲ್ಯಾಕ ಕುಂತನೋ ಹೋಯ್ತಾನ ಪಾರವ, ಯಾವ ನಡ್ಲ್ಯಾಕ ಕುಂತಿಲ್ಲ ಅವ ಹೋಗ್ಲಾಕ ಸಾಧ್ಯ ಇಲ್ಲ, ಊರಿಗೆ ಹಾಕ್ಲವ, ಯಾವ ಹೋಗ್ಲಾಕ ಕುಂತನೋ ಈಗ ಊರು ಬಿಟ್ಟು ದಿಲ್ಲಿಗೆ ಹೋಯ್ತಾನವ, ದಿಲ್ಲಿಗೆ ಮುಟ್ಬೋದು. ಬಟ್ ನಾವೇನು ಮಾಡಿದ್ವಿ, ಯಾ ದಿಲ್ಲಿ ಮುಡ್ದು ಯಾ ಗೆಲ್ಲಿ ಮುಡ್ದು ಎಲ್ಲಿ ಮುಟ್ಟೋದಾಗಲ್ಲ. ಪುಣ್ಯಾತ್ಮ ಇಂಥ ಟೇಮ್ ಸಿಕ್ಕ್ಯದ. ಮಂದಿನೋ ಟೇಮ್ ಕಳಿಬೇಡ್ರಿ, ನಮ್ಮ ಜೀವನ ನಮ್ಮನೋ ಟೀಮ್ ಕಳೀರಿ. ಮಂದಿ ತಿಳ್ಕೊಬೇಡ್ರಿ, ನಿಮ್ಮನ್ನೂ ತಿಳ್ಕೊರಿ. ಯಾಕಂದ್ರೆ ಸಮಯನೋ ತಿಳ್ಕೊಂಡು ನಮ್ಮ ಸಮಯ ನಮಗೆ ಕಾಯ್ತದ, ಸಮಯನೋ ತಿಳ್ಕೊಂಡು ನಮ್ಮ ಸಮಯ ಕಾಯಲ್ಲ. ಯಾಕಂದ್ರೆ ಮುಪ್ಪಿನ ವ್ಯವಸ್ಥೆ ನಮ್ಗೆ ಬರೋದ, ನಮ್ಮ ಅಂಗಡಿ ಮುಗಿಯೋದ, ಎಲ್ಲರೂ ಮುಗಿಯೋದು. ಇವತ್ತು ಯೌವನ ವ್ಯವಸ್ಥೆ ಅದ, ನಾಲಿಗೆ ಫಸ್ಟ್ ಬಾಲ್ಯ ವ್ಯವಸ್ಥೆ ಇತ್ತು, ಆನಂತರ ಯೌವನ ವ್ಯವಸ್ಥೆ ಇತ್ತು, ಮತ್ತು ಆನಂತರ ಮುಪ್ಪಿನ ವ್ಯವಸ್ಥೆ ಅದ. ಜೀವನದ ಹರ ವ್ಯಕ್ತಿಗೆ ತೀಸ್ ಬರವ, ಯಾರ ಅಪ್ಪ ತಪ್ಪಿಲ್ಲ. ಆದರೆ ಯಾವ ವ್ಯವಸ್ಥೆದಾಗ ಏನು ಮಾಡಬೇಕು ಮಾಡ್ಬೇಕು, ನಾವು ಯಾವ ವ್ಯವಸ್ಥೆದಾಗ ಏನು ಮಾಡಬೇಕು. ಆದರೆ ಮಾಡಿಲ್ಲ ಮತ್ತು ಬರ್ತಂತ ತಪ್ಪು ತಿಳ್ಕೊಬೇಡ್ರಿ. ಯಾವ ವ್ಯವಸ್ಥೆ ಮಾಡಬರ್ತದೆ ಅದೇ ವ್ಯವಸ್ಥೆ ಮಾಡಬರ್ತದ. ಬಾಲ್ಯ ವ್ಯವಸ್ಥೆ ಮಾಡಿದ ಮುಪ್ಪಿನ ವ್ಯವಸ್ಥೆ ಮಾಡ ಒಂದಕ್ಕೊಂದು ದಿಕ್ಕತ್ತಲ್ಲ. ಬಾಲ್ಯ ವ್ಯವಸ್ಥೆ ಭಾಳ ಅಪರೂಪ, ಮಂದಿರ ಉಪವಾಸ ಇದ್ದ ಪೂರ ಉಳ್ಳ ಕೊಡ್ತಾವ ಅಂತಂದ್ರೆ, ಮುಪ್ಪಿನ ವ್ಯವಸ್ಥೆದಾಗ ಎಲ್ಲ ಇದ್ರ ಮುದುಕು ಅನ್ನ ಹಾಕಲ್ಲ. ಒಂದೇ ಜೀವಾತ್ಮದ ಇದೇ ಮನೆ ಅದ, ಎಲ್ಲ ಅದ. ಬಾಲ್ಯ ವ್ಯವಸ್ಥೆದಾಗ ತಾ ಉಪವಾಸ ಇದ್ದವನಿಗೆ ಖುಷಿ ಉಳ್ಳ ಕೊಡ್ತಾ ಇಲ್ಲ, ಒಂದು ಗೊತ್ತಿಲ್ಲ ಪಾಪ ಬಿಸ್ಕು ತನ್ಕೊಂತಾವ, ಎಲ್ಲರೂ ಅಂತಾವ. ಅವ್ನು ಬೈದಂತ ಕೊಡ್ತಿ ಬೈದಾಗ ಕೊಡ್ತಾವ, ಇವ್ನು ಬೈದಾಗ ಇಟ್ಟು ಕೊಡ್ತಾವ, ಅವ್ನು ಬೈದಾಗ ಕೊಡ್ತಾವ, ತಿನ್ನುವಂತ. ಆದ್ರೆ ಅದೇ ಮನುಷ್ಯನ ಅದೇ ಮನೆಯನ ಅಲ್ಲೇನ ಅವನೇ ಬಾಲ್ಯ ಮುಪ್ಪಿನ ವ್ಯವಸ್ಥೆ ನೋಡ್ರಿ. ಅವ್ನಿಗೆ ಮನ್ಯಾಗ ಪ್ಲೇಟ್ದಾಗ ನಾಷ್ಟ ಮಾಡ್ತಾವ, ನಾಷ್ಟ ಮಾಡಿ ಟೈಮ್ನ ಅವ್ನಿಗೆ ಒಂದು ತುತ್ತು ಹಾಕಲ್ಲ, ಅವ್ನಿಗೆ ಅಲ್ಲೇ ಕೊಡ್ತಾವ. ಮೊಮ್ಮಕ್ಕಳು ಎಲ್ಲ ಕುಂತು ತಿಂತಾವ, ಚಾಯ್ ಕುಡಿತಾವ, ಒಳಗೆ ಉಣ್ತಾವ, ಎಲ್ಲ ಮಾಡಿ ಇವನಿಗೆ ಮುದುಕು ತಂದು ಕೊಡೋದು. ಅದೇ ಮನೆ ಅದ, ಅದೇ ಔಷಧ, ಅದೇ ಜನ್ಮ ಅದ. ಅಲ್ಲಿ ಬಾಲ್ಯ ವ್ಯವಸ್ಥೆ ಸಿಕ್ಕಿದ್ದು ಬೆಳಕಂದ್ರೆ ಮುಪ್ಪಿನ ವ್ಯವಸ್ಥೆ ಸಿಗಕ್ಕೆ ಸಾಧ್ಯ ಇಲ್ಲ. ಪುಣ್ಯಾತ್ಮಗಳೇ, ಈ ಜನ್ಮಕ್ಕೆ ಭಾಗಿಯಾಗಿದ್ದೀವಿ. ಯಾರು ನಮ್ಮವರಿಲ್ಲ, ನಾವು ಚೇಂಜ್ ಆಗ್ಯಾರ ಸ್ವಲ್ಪ ಅರು ಬರಲಿ. ನಾವು ಎಲ್ಲಿ ಶಾಣೆ ಇದ್ದೀವಿ, ನಾವು ಯಾವ ಶಾಣೆ ಆಗಿದ್ದೀವಿ, ನಮ್ಗೆ ಯಾವ ಶಾಣೆತನ ಬಂದದ, ನಾವು ಶಾಣೆತನ ಕಲ್ತು ಮಾಡ್ದೇವ ಜೀವನದೊಳಗೆ. ನಮ್ಮ ಶಾಣೆತನ ನಾವು ಮಾಡಿದ ಶಾಣೆತನ ಜಗಕ್ಕೆ ಉಪಯೋಗ ಆಗಲಿ ಅಂಥ ಶಾಣೆತನ ಮಾಡ್ರಿ. ಮಂದಿ ಉಪಯೋಗ ಮಾಡೋಣ. ಒಂದು ಬ್ಯಾಟ್ರಿದ ಯಾವ ಮಾಡಿದ ಪುಣ್ಯಾತ್ಮ ಅವ್ನಿಗೆ ಪುಣ್ಯ ಅದ, ಒಂದು ಬ್ಯಾಟ್ರಿ ಮಾಡಿದ ಲೋಕಕ್ಕಲ್ಲಿ ಅವ ಮಾಡಿದ ಕಾಲ ಮಂದಿಗೆ ಉಪಯೋಗ ಅಂಥ ಪುಣ್ಯ ಮಾಡಿ. ಒಂದು ನಾವು ಮಾಡಿದ ತೀಸ್ ಪರೋಪಕಾರ ಆಗಲಿ, ಅದು ಪುಣ್ಯ, ಅಂಥ ಪುಣ್ಯ. ನಾವು ಮಾಡಿದ ತೀಸ್ ಮಂದಿಗೆ ಉಪಯೋಗ ಆಗಲಿ, ಅದು ಪುಣ್ಯ. ನಾವು ಮಾಡಿದ ತೀಸ್ ನಾವು ಮಂದಿ ಮೆರಲಿ, ನಾವು ಮಾಡಿದ ತೀಸ್ ಮಂದಿ ಉಳ್ಳಿ ಇದು ಈ ಫೀಚರ್ದಾಗ ತೆಲಿಕ್ಕೆ ಹೋಗೋಣ. ನಮ್ಮ ಜೀವನೊಳಗೆ ಒಣ ಸಮಯ ತೆಗೆದು ನಿಂದೆ ಆಡಿ, ಸಮಯ ತೆಗೆದು ಒಣ ತಲೆ ಖರಾಬ್ ಮಾಡ್ಕೊಂಡು, ಬಾಯಿ ಖಾಲಿ ಮಾಡ್ಕೊಂಡು, ನೆತ್ತಿ ಖರಾಬ್ ಮಾಡ್ಕೊಂಡು ಜೀವನದೊಳಗೆ ಯಾರು ನೋಡಿದಿಲ್ಲ. ಹ್ಯಾಂಗೆ ನಾಯಿ ಸಾಯೋ ಟೈಮ್ನ ಹಂಗೆ ಬಾಯಿ ಥರ ಸಾಯ್ತದೋ, ನಾವು ಬಾಯಿ ಥರ ಸಾಯ್ತೀವಿ ಒಳಗೆ ಮತ್ತೆ ಏನು ಸಿಕ್ಕಿಲ್ಲ. ಪುಣ್ಯಾತ್ಮ ಬಂದೇವಿ ಹೋಗಕ್ಕೆ ಸಂಘ ಬೇಕು. ಇವೆಲ್ಲ ನಮಗೆಲ್ಲ ಇಟ್ಟಿರ್ಬೇಕಾದ್ರೆ ಸಂಘ ಬೇಕು. ಸಂಘ ಯಾವ ಸಂಘ ಬೇಕಂದ್ರೆ ಹಿರುಗಳ ಸಂಘ ಆಗಲಿ, ಗುರುಗಳ ಸಂಘ ಆಗಲಿ, ಹರಗಳು ಚರ್ಮದ ನಾಮಸ್ಮರಣೆ ಆಗಲಿ ನಮ್ಮ ಜೀವನದೊಳಗೆ ಭಾಳ ಅಮೂಲ್ಯ ಅದ. ಎಲ್ಲಕ್ಕಿಂತ ಪ್ರಿಯ ಯಾತಿ ಕೇಳಿದ್ರೆ ನಮ್ಗೆ ಹರಗಳು ಚರ್ಮದ ನಾಮಸ್ಮರಣೆ ಬೇಕು. ನಮ್ಮ ಪ್ರತಿನಿತ್ಯ ನಾವು ಎಲ್ಲಿ ಸತ್ಸಂಗ ಇರ್ತದೋ, ಎಲ್ಲಿ ಅಧ್ಯಾತ್ಮ ಇರ್ತದೋ, ಎಲ್ಲಿ ಗುರುಗಳ ವರ್ಣ ಇರ್ತದೋ, ಎಲ್ಲಿ ಭಜನೆ ಇರ್ತದೋ ಅಲ್ಲಿ ನಮ್ಮ ಜೀವನ ಅಲ್ಲಿಗೆ ನಾವು ಒಯ್ಯಬೇಕು. ಅಲ್ಲಿ ಶುದ್ಧ ಮಾಡಬೇಕು, ಅಲ್ಲಿ ಶುದ್ಧ ಮಾಡ್ತಿರ್ಬೇಕು. ಯಾಕಂತ ಹೇಳಿದ್ರೆ ಭಾಳಷ್ಟು ಹರಗಳು ಚರ್ಮತಿ ಹೇಳ್ತಾರೆ. ನಮ್ಮ ಜೀವನದೊಳಗೆ ಈ ಮಾನವ ಜನ್ಮದಲ್ಲಿ ನಾವು ಹುಟ್ಟು ಬಂದ ವೇಳೆ ನಾವು ಭಜನೆ ಮಾಡಿಲ್ಲ, ನಾವು ಭಕ್ತಿ ಮಾಡಿಲ್ಲ ಅಂದ್ರೆ ಜನ್ಮ ವ್ಯರ್ಥ ಆಗ್ತದೆ. ಹಂದಿನ ನಾಯಿಗಿಂತ ಬರ್ತಾರೆ ಅಂತ ಹೇಳ್ತಾನೆ. ಇಂಥ ಮಾನವಳ್ಳ ಜೀವನ ಹುಟ್ಟು ಬಂದ ಬಳಿಕ ನಾವು ಭಕ್ತಿ ಮಾಡಿಲ್ಲ, ಭಜನೆ ಮಾಡಿಲ್ಲ, ಧ್ಯಾನ ಮಾಡಿಲ್ಲ, ಪಾಠ ಮಾಡಿಲ್ಲ, ನೀತಿ ನಿಯಮ ಮಾಡಿಲ್ಲ, ಒಳ್ಳೆ ಮಾಡಿಲ್ಲ, ಸಂಸ್ಕಾರ ಮಾಡಿಲ್ಲ, ಸಂಸ್ಕಾರ ಮಾಡಿಲ್ಲ ಅಂದ್ರೆ ಜೀವನದಾಗ ಹುಟ್ಟು ವ್ಯರ್ಥ. ಪ್ರಾಣಿ ಪಕ್ಷಿ ಅಂತ ಬರ್ತಾರ ಅಂತ ಹೇಳ್ತಾನೆ. ಈ ಜನ್ಮ ಹುಟ್ಟು ಬಳಿಕ ಒಂದು ಸ್ವಲ್ಪ ಮಾಡು, ಪುಣ್ಯ ಮಾಡು, ತನತ ಅರ್ಪಣೆ ಆಗು. ಅರ್ಪಣೆ ಮಹತ್ವದ. ಆದರೆ ಈ ಜನ್ಮ ಸಿಕ್ಕ್ಯದ ಪುಣ್ಯಾತ್ಮಗಳೇ, ಈ ಜನ್ಮಕ್ಕೆ ಬಂದೇನೋ ಇಂಥ ಜನ್ಮ ಸಿಕ್ಕ್ಯದ, ಮತ್ತು ಸಿಗೋದ ಬರಲ್ಲ, ದುರ್ಲಭದ. ಆದರೆ ಸ್ವಲ್ಪ ನಾ ಹೆಂಗೋ ಇಲ್ಲಿ ನಾ ಮಾಡಿದ ಕಾರ್ಯ ಮತ್ತೊಂದು ಉಪಯೋಗ. ಇವತ್ತಿನ ಸತ್ಸಂಗ ಭಾಳ ಅಲ್ಲ ಹೇಳಬೇಕಾಗಿತ್ತು, ಅದು ವಿಷಯನೇ ಸಿಕ್ಕಿಲ್ಲ ಅಂದ್ಬಿಟ್ಟು ಇವತ್ತಿನ ವಿಷಯ ನಿಂತಿದ್ರೆ ಸಂಘ ಬೇಕಂತಿ. ಸಂಘ ಹಿಂಗದಂದ್ರೆ ಸಂಘಿನ ಮಹತ್ವ ಭಾಳ ಹೊಡೆದ. ಪುಣ್ಯಾತ್ಮಗಳೇ, ಈ ಜೀವನಕ್ಕೆ ಭಾಗಿಯಾಗಿದ್ದೀವಿ. ಸಂಘ ಭಾಳ ಅಪರೂಪ. ಸಂಘ ನಮ್ಮ ಜೀವನಕ್ಕೆ ಬೇಕು. ಸಂಘಿನ ನಮ್ಮ ಜೀವನದಾಗ ಭಾಳ ಎಚ್ಚರಿಕೆ ಐತೇವಿ. ಯಾಕಂತಂದ್ರೆ ಹರಗುರು ಚರಮೂರ್ತಿ ಇದೇ ಹೇಳ್ತಾರೆ, ನಾಮ ಸಂಕೀರ್ತನ ಮಾಡು, ಭಜನ್ ಮಾಡು, ಹರಗುರು ಚರಮೂರ್ತಿ ಕೊಂಡಾಡು, ಶರಣರು ಕೊಂಡಾಡು. ಜಪದಾನ ನೀತಿ ನಿಯಮ ಮಾಡು, ಗುಡಿ ಗುಂಟಿಗೆ ಹೋಗು, ಜಪದಾನ ಮಾಡು, ತನತ ಅರ್ಪಣೆ ಆಗು. ಯಪ್ಪಾ ನಿಂದಂತಿ ಜೀವನದೊಳಗೆ ಕಾಲಿಕ್ಕಿ ಹೊಳಗೆ ಭೋಪಾರ ಆಗು. ಇದು ಶರಣ ಹೇಳಿದ ಮಾತ್ರಿ ಜೀವನದೊಳಗೆ.
ಎಲ್ಲ ನಮ್ಮ ಇಲ್ಲ ಅಂದ್ರೆ ನಿನ್ನ ಮಾತಿಲ್ಲ. ನಾ ಇದ್ದ ಅಂತ ಅಲ್ಲಕ್ಕೆ ಹೋಗ್ಬೇಡ. ಕಿಂಕರ್ ಭಾವದಿಂದ, ದಯಾಭಾವದಿಂದ, ಕಳಕಳಿ ಭಾವದಿಂದ ನಾವು ಜೀವನದಾಗ ಈ ಭಾವ ನಾವು ಯಾವಾಗ ನಾವು ಬಾಳ್ತೇವೆ ಭೂಳೊಳಗೆ ಅನಂತ ಏನೇನೋ ನಾವು ಇರ್ತೇವೆ ಜೀವನೊಳಗೆ. ಕಿಂಕರ ಭಾವ ನಮ್ಮಲ್ಲಿ ಬರಲಿಲ್ಲ, ನಾವು ಒಂದು ಜೀವನದೊಳಗೆ ನನ್ನ ಅರ್ಪಣೆ ಆಗಲಿಲ್ಲ, ಭಕ್ತಿ ಭಾವ ನಮ್ಮಲ್ಲಿ ಬರಲಿಲ್ಲ ಅದ್ರ ಜೀವನದೊಳಗೆ ಸಿಗರೇಟ್ ಮುಳ್ಳಿ ಹೆಂಗದ ಅದಕ್ಕಿಂತ ಬರ್ತಾರೆ ನಾವೆಲ್ಲರೂ. ಸಿಗರೇಟ್ ಮುಳ್ಳಿಕಿನ್ನ ಬರ್ತಾರೆ. ಆದ್ರೆ ನೀ ಅಪ್ಪ ನಿನ್ನಂತ ತಿಳ್ಕೊಂಡು ನಾವು ಯಾವಾಗ ಕಾಲಿಗೆ ಭೂದೊಳಗೆ ಹೋಯ್ತೇವೋ ಈ ಭೂದೊಳಗೆ ಭಾಳ ಮೆರ್ಸಪ್ಲೆ ನಾವು ಪರಮಾತ್ಮ. ಆದ್ರೆ ನಾವು ಎಲ್ಲರೂ ಕುಂತು ಅವ್ನ ಮೇಲೆ ಆಶೆಕ್ಕೆ ಅವ್ನ ಮೇಲೆ ಇಚ್ಛಾಕಿ ನಾವು ಜೀವನ ನಾವು ಯಾವಾಗ ಅವ್ನ ಮೇಲೆ ಭಾವನೆಯಿಂದ ಭಕ್ತಿ ಮಾಡ್ಕೊತಿರ್ತೇವೋ ಜೀವನದೊಳಗೆ ಶಾಣೆನೇ ಬೇಡ. ಶಾಣೆ ಜೀವನ ಕಂಗಲೈತೇವಿ. ಬುದ್ಧಿಯು ಬಲವಂತನೆಂದು ಉಬ್ಬಿ ಮಾತನಾಡಬೇಡ, ಬುದ್ಧಿಗೆ ಗುದ್ದು ಕೊಲ್ಲೋ ಸಣ್ಣ ಹೇಳ್ತಾನಿಲ್ಲಿ. ನೀ ಶಾಣೆ ಅಂದೇದ ಮಾತು ಮುಗಿತು, ನಿಮ್ಮ ಮೈಂದು ದುಗ್ಗಾಯ್ತು. ಶಾಣೆ 4 ಮಂದಿ ಅನ್ಸ್ಕೊಂಡು ಮಾತು ಮುಗಿತು, ನೀವು ಪಾಪ ಕಟ್ಕೊಂಡು. ಶಾಣೆ ನಿಂಗೆ 4 ಮಂದಿ ಇರತ್ತೋ ಜೀವನದಾಗ ಬರಬೋದು ಆದೀನಿ. ಶಾಣೆ ನಿಂಗೆ ಯಾರು 4 ಮಂದಿ ನೀವು ಪಾಪಿದ ಭಾಗಿ ಆಗ್ಲಾ ಶುರು ಮಾಡ್ತೀನಿ. ನಿಂಗೆ ಯಾರು 4 ಮಂದಿ ಶಾಣೆ ಇರತ್ತೋ ಜೀವನ ನೀವು ಬರ್ಬೋದು ಆದಿ ಅಂತ ಹೇಳ್ತಾನೆ. ಶಾಣೆ ಅನ್ಸ್ಕೊಂಡು ಮಾರ್ಕೆಡೋದಾಗ ಶಾಣೆ ಎದ್ಕೊಂಡು ಯಾರಿಗೆ ಅಂತೇವ್ ನಾವು ಹೇಳ್ರಿ? ಶಾಣೆಗೆ ಅಂತೇವ್ರಿ? ಯಾವ ಕೈಯಾನೋ, ಯಾವ ದಲಿಂದ್ರನೋ, ಯಾವ ಮಂದಿನಿಂದ ಹೇಳ್ತಾನೋ ಅವನಿಗೆ ನಾವು ಶಾಣೆ ಅಂತೀವಿ. ಯಾರಿಗೆ ಹೇಳ್ತೇವ್ರಿ? ಸುಳ್ಳು ಮಾತಾಡಬೇಕು. ದಬಾಸ್ ಸುಳ್ಳು ಮಾತಾಡಬೇಕು. ಅವನಿಗೆ ಈ ಯಾರು ಶಾಣೆ ನಾವು ಹೊಡ್ಲಕ್ಕೊಂದು ಹಚ್ಚಿ ಚಿಚ್ಚಿರ್ ಮಾತಾಡ್ಬೇಕವ. ಶಾಣೆ ಅಂತಾನೆ ಯಾರಿಗೆ ಅಂದೇವ್ರಿ ನಾವು? ಯಾರಿಗೆ ಅಂದೇವಿ ಹೇಳ್ರಿ? ಹೊಡ್ದಾಗ ಯಾವಕ್ಕೊಂದು ಮಾತು ಚಿರ್ಚಿರ ಅವನಿಗೆ ನಾವು ಭಾಷಾಣೆ ಅಂತೀವಿ. ರೊಕ್ಕದ ಮೂಲಕ ನಾವು ಶಾಣೆ ಅಂತೀವಿ. ಅನುಭವದಿಂದ ಅಂತರಾತ್ಮದಿಂದ ಯಾವ ಇರ್ತಾವ ನಾವು ಯಾವ ಶಾಣೆ ಅಂತಿಲ್ಲ. ಮಂದಿನಿಂದ ಯಾವ ಹೇಳೇನೋ ಅವ್ನಿಗೆ ಭಾಷಾಣೆ ಅಂದೇವಿ. ಚೀರ್ ಮಾತು ಯಾವ ಹೇಳೇನೋ ಭಾಷಾಣೆ ಅಂದೇವಿ. ಮಂದಿ ಅನ್ನ ಯಾವ ತಿಂದ ಅವನಿಗೆ ನಾವು ಭಾಷಾಣೆ ಅಂದೇವಿ. ಅದ್ರ ಜೀವನ ನಿಜವಾದ ಶಾಣೆ ಅಂದಿಲ್ಲ. ನಿಜವಾದ ಶಾಣೆ ಸಿಕ್ಕಿಲ್ಲ ನಮ್ಮ ಜೀವನೊಳಗೆ. ನಮ್ಮ ನಿಜವಾದ ಶಾಣೆ ನಮ್ಗೆ ಸಿಕ್ಕಿ ನಮ್ಗೆ ಹುಡುಕಿಯಲ್ಲಿ ನಮ್ಗೆ ಸಿಗ್ತಾನೆ ಇಲ್ಲ. ನಿಜವಾದ ಶಾಣೆ ತಾನು ಮುಕ್ತಿ ಜನಮುಕ್ತಿ ಪಾವನದ. ಇದು ಶಾಣೆ ಅನ್ಸ್ಕೊಂಡ ಜೀವನದಾಗ ಯಾವ ಪರಂಪಿತ ಪ್ರಿಯ ಯಾವ ಈ ಲೋಕದಾಗ ಪರಮಾತ್ಮ ಪ್ರಿಯ ನಾವು ಲೋಕದಾಗ ಶಾಣೆ ಅನ್ಸ್ಕೊಂಡಿಲ್ಲ. ನಾವು ಹುಚ್ಚ ಅನ್ಸ್ಕೊಂಡ ನಾವು ಲೋಕದೊಳಗೆ ಪರಮಾತ್ಮ ಪ್ರಿಯ ಯಾವ ವ್ಯಕ್ತಿ ಅನ್ನವ ಲೋಕದಾಗ ಹುಚ್ಚ ಅನ್ಸ್ಕೊಂಡ ಶಾಣೆ ಅನ್ಸ್ಕೊಂಡಿಲ್ಲ. ಯಾವ ಕಳ್ಳ ಲೋಕದಾಗ ನಾ ಶಾಣೆ ಅನ್ಸ್ಕೊಂಡ ನೀವು ಬಿಟ್ಕೊಂಡು ಉಲ್ಟಾಗಿದ್ರೆ ನಾವು ಯಾವ ಉಲ್ಟಾ ತಿಳ್ಕೊತೀವಿ. ಯಾವ ನಾವು ಶಾಣೆ ಅಂದ್ರೆ ಮಾತು ಮುಗಿತಾವ, ಕಳ್ಳು ನಾವು ಶಾಣೆ ಅಂತೀವಿ. ಈ ಲೋಕದಾಗ ಇವತ್ತು ಹರ ವ್ಯಕ್ತಿ ಇವತ್ತು ನಿಜ ಫ್ರೈದಿದೆ. ಏನಂತ ಪಾಪ ಕಾಲ ಜೀವನ ಇರಲಿಲ್ಲ. ಯಾವನು ಒಳ್ಳೆ ಬೆಳೆಸಿಲ್ಲ. ಹರ ವ್ಯಕ್ತಿ ನಮ್ಮ ಬಲ್ ಕುಂತು ನಮ್ಮ ನಾವು ಯಾರನ್ನ ನಾವು ಎಷ್ಟು ವಿಶ್ವಾಸಕ್ಕೆ ಕಾಲಿಕ್ತೇವೋ ಜೀವನದಾಗ ವಾಕ್ ಮಹಾ ಮಾಡೋದು. ಇಂಥ ಕಲಿಯುಗ ಇಂಥ ನಮ್ಗೆ ಈಗ ನಮ್ಮ ತಲೆಯಾಗ ಇಷ್ಟು ಪಾಪ ಕುಂತ ಲೆಕ್ಕ ಇಲ್ಲ. ಇಲ್ಲಿ ಈ ಪಾಪ ಹೊಡೆಸ್ಬೇಕಾದ್ರೆ ನಮ್ಮ ಕರ್ಮೆ ಮತ ಇಂಥ ಕೊರೋನಾ ಹಿಂಗೆ ಮತ 10 ವರ್ಷ ಇದ್ರೆ ನಮ್ಮ ತಲೆ ಹಾಕಿ ಹೋಗ್ಯತಿದ್ರೆ ತಲೆ ಹಾಕಲ್ಲ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ತಂಗಿ ಇಲ್ಲ, ಅಕ್ಕಿಲ್ಲ, ಅವಿಲ್ಲ, ಸೊಳ್ಳೆ ತಾನು ಹೊಟ್ಟೆ ತುಂಬ ಸಾಕಿಲ್ಲ, ಯಾರಿಲ್ಲ. ಕೊರೋನಾ ಆ ಪರಮಾತ್ಮ ಮನಸ್ಸು ಮಾಡಿ 10 ವರ್ಷನೇ ಕೊರೋನಾ ಇರಲಿ ಊರಾಗ. ಇಂಥ ಈ ಭೂಮಿ ಮೇಲೆ 10 ವರ್ಷ ಕೊರೋನಾ ಇರಲಿ. ಇವ್ರ ಎಲ್ಲ ತಲೆ ಹಾಕಿ ಹೋಗ್ಬೇಕಾದ್ರೆ 10 ವರ್ಷ ಇರ್ಬೇಕಾದ್ರೆ ಈ ಜನ್ಮ ಈ ಮಾನವ ಶುದ್ಧ ಆಗ್ಬೇಕು 10 ವರ್ಷ ಹೋಗ್ಬೇಕು ಕಂಪಲ್ಸರಿ. ಆದರೆ ಈ ಮನುಷ್ಯನ ತಲೆ ಸ್ವಲ್ಪ ಮಾನಸಿಕ ಏನು, ಮಾನವ ಏನು, ಮನುಷ್ಯತ್ವ ಏನು ಮಹತ್ವ, ಸಾಧು ಏನು, ಸಂತ ಏನು, ತಂಗಿ ಏನು, ಅಕ್ಕ ಏನು, ಬಂಧುವನು, ಬಿದ್ರನು, ಮೂತನು, ಸಾಧವನು, ಗುಡ ಗುಪ್ಪ ಏನು ಎಲ್ಲ ಅನುಭವನ ಸಾಧ್ಯ. ಈಗ ಹಂಗದ ಅದು ಹೊಗೆ ತುಂಬಿದ್ರು. ಸ್ವಲ್ಪ ಬೆಂಕಿ ಹತ್ತಿರ ಮಾಡ್ತದೆ. ಈ ಬೆಂಕಿ ಹತ್ಬೇಕಂದ್ರೆ ಇಲ್ಲಿ ಭಾಳ ಮುಷ್ಕಿಲ್ ಮಾಡ್ತದ. ಯಾಕಂತ ಕೇಳಿದ್ರೆ ಈ ಒಳಗೆ ಸ್ವಲ್ಪ ನಾ ಭಾಳ ಹೋಗಿದ ಅದು ವಿಷಯನೇ ಸಿಕ್ಕಿಲೇವತ್ತ. ಸಂಗಿನ ಭಾಳ ಮಹತ್ವ ಅದ. ನಾವು ಯಾರನ್ನೂ ಪೋರ್ಬಟ್ಟಿ ಮಾಡಕ್ಕೆ ಹೋಗ್ಬೇಡ್ರಿ. ಉಮ್ಮರ್ ಬಳಿ ಬಂದದ. ನಾವು ಆಗಿನ ಪ್ರಾಚೀನ ಕಾಲದೊಳಗೆ 150-100 ವರ್ಷ ಅವಶ್ಯಕತೆ ಇತ್ತು. ಅವ್ರಿಗೆ ಏನು ಮಾಡಿ ನಡೆದೋಗ್ಬೇಕಂದ್ರೆ ನಾವು ಉಮ್ಮರ 30-40 ಮಕ್ಕಳಿಗೆ ಬುದ್ಧಿ ಕೊಡ್ರಿ, ಬೋಧ ಮಾಡಿರಿ, ಆನಂದ ಕೊಡ್ರಿ. ಇವತ್ತು ಮೇಲೆ ನಿಂತಿದಲ್ಲಿ ಗಣಪತಿ ಮೇಲೆ ಮನೆ ಮೇಲೆ ನಿಂತಿದ ಸಣ್ಣ ಪುರಿಗಳು ಅದ್ರ ಅವ್ರು ಬೇಜಾರು ಹೆಸರು ನಾ ಕುಡಿ ನೀ ಕುಡಿ. ಗಣಪತಿ ಅರ್ಥ ಏನು? ಗಣಪತಿ ಮಹತ್ವ ಏನು? ಗಣಪತಿ ಯಾನ್ ತೀಸು? ಗಣಪತಿ ಯಾಕೆ ಕುಡಿಸವಿ? ಗಣಪತಿ ಮಾಧುರಿ ಏನದ? ಗಣಪತಿ ವಿಷಯ ಏನದ? ಗಣಪತಿ ಏನು ಕಾರಣ ಅದ? ಯಾರು ಹೇಳಬೇಕು? ಯಾರು ಕೇಳಬೇಕು? ಎಷ್ಟು ಹುಚ್ಚಾಗಿದೆ ನಾವು, ಎಷ್ಟು ಅಜ್ಞಾನ ಆಗಿದೆ ನಾವು ಜೀವನೊಳಗೆ. ಎಷ್ಟು ಕೊಡ್ಬೇಕು ಜಲಸೆ ಏಟು ಮಾಡ್ತೀವಿ. ಜಲಸೆ ಮಾಡಕ್ಕೆ ಬಂದಿಲ್ಲ ಒಂದು ಯಾಗಾರ ಒಂದು 5 ಮಿನಿಟ್ ಕೊಂಡ್ರಪ್ಪ ಒಂದು ಮಜಾಕ್ ಜೀವನಕ್ಕೆ ಮಜಾಕ್ ಒಯ್ದು ಅನ್ಸಲ್ಲ. ಅದ್ರ ಬೆಚ್ಚ ಜೀವನ ಮಾಡ್ತೀವಿ. ಹೆಂಗೈತದ ಬಟ್ ನಾವು ಒಬ್ಬ ಹೇಳೋದೇನಾಗಲ್ಲ. ಯಾಳ್ಯಾಗ್ಯದ ತಾವೆಲ್ಲ ಸದಾಭಕ್ತಿ ಮುಕ್ತಿವಂತರಾಗ್ರಿ, ಶಕ್ತಿವಂತರಾಗ್ರಿ. ಆ ಸಮರ್ಥ ಸದ್ಗುರುನಾಥ ಯಲ್ಲಾಲಿಂಗ ಸಿದ್ಧಲಿಂಗ ಸಿದ್ದರಾಮ ತಮ್ಮೆಲ್ಲರ ಮನೆಯೊಳಗೆ ನಂದಾದೀಪ ಗುರಿಲಿ ಸರ್ವೇ ಜನ ಸುಖಿನೋ ಅಂದೆರಡು ಮಾತು ಹೇಳಿ
ಮಾತಿಗೆ ವಿರಾಮ ಕೊಡ್ತೀನಿ. ಸ್ವಲ್ಪ ಸಮಯ ಆರತಿ ಮುಗಿಸೋಣ. ಶರಣು ಶೇಷಲಿಂಗೇಶ್ವರ ಮಹಾರಾಜ್ ಕಿ ಜಯ. ಜಯ ಜಯ ನಮೋ ಪಾರ್ವತಿ ಪತಿ ಶಿವಾಯ.